ನಮಸ್ಕಾರ. ತಮ್ಮ ಪ್ರೀತಿ ಹುಚ್ಚೇರಪ್ಪ ಇಟಿ ಮಾಡುವಂಥ ನಮಸ್ಕಾರಗಳು. ಸಾಧನೆ ಸಿದ್ಧನಾಗು ಯೂಟ್ಯೂಬ್ ಚಾನಲ್ ಮೂಲಕ ಸಾಧನೆ ಪೂರ್ವಕವಾದಂಥ ಅನೇಕ ಕವಿತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇಂದು ಸಾಧನೆಗೆ ಪೂರಕವಾದಂಥ ಕವಿತೆಗಳನ್ನು ವಾಚನ ಮಾಡ್ತಾಯಿದ್ದೀನಿ. ಕೇಳಿ ಇವಾಗ ಸಾಧನೆಯ ಪೂರಕವಾದಂಥ ಕವಿತೆ. ಪೂರಕವಾದಂಥ ಕವಿತೆಗಳನ್ನು ಇವತ್ತು ಆಲಿಸೋಣ. ಒಂದು ಕಡೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರನ್ನೂ ನೋಯಿಸಲು ಇಷ್ಟಪಡದ ಮನಸ್ಸುಗಳಿಗೆ, ಯಾರನ್ನೂ ನೋಯಿಸಲು ಇಷ್ಟಪಡದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಯಾರನ್ನೋ ನೋಯಿಸೋಕೆ ಅವ್ರಿಗೆ ಮನಸ್ಸಿರೋದಿಲ್ಲ. ಯಾಕೆ ಬಿಡಪ್ಪ, ಇನ್ನೊಬ್ಬರ ಮನಸ್ಸನ್ನು ನಾವು ನೋಯಿಸ್ಬೇಕು ಅನ್ನುವಂಥ ಮನಸ್ಥಿತಿಗಳಲ್ಲಿ ಅವ್ರು ಇರ್ತೈತಿ. ಅಂಥವ್ರಿಗೆ ಬಹಳ ಕಷ್ಟಗಳು ಬರ್ತಾವಂಥೇಳಿ ಪರಮಾತ್ಮ ಕೃಷ್ಣ ಇಲ್ಲಿ ಹೇಳೋದನ್ನು ನಾವು ನೋಡ್ತೇವೆ. ಆದ್ಮೇಲೆ ಮುಂದುವರೆದು ನಮ್ಮ ಗೌತಮ ಬುದ್ಧರು ಹೇಳ್ತಾರೆ, ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ. ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ, ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಇದು ಶಾಶ್ವತ ನಿಯಮ ಅಂತೆ. ಇವತ್ತು ನಾವು ದ್ವೇಷ ಮಾಡ್ಕೊತ ಹೋದ್ವಿ ಅಂತಂದರೆ ಆ ದ್ವೇಷದಿಂದಲೇ ನಾವು ಕೊನೆಗೆ ನಮ್ಮ ಕೊನೆಯ ಉಸಿರನ್ನು ಎಳಿಬೇಕಾಗುತ್ತದೆ. ಅದಕ್ಕೆ ಯಾರನ್ನೂ ಕೂಡ ದ್ವೇಷ ಮಾಡೋಕ್ಕಲ್ಲ ಹೋಗಬಾರ್ದು. ದ್ವೇಷ ಮಾಡೋರನ್ನು ಕೂಡ ನಾವು ಪ್ರೀತಿಸಬೇಕು ಅನ್ನುವಂಥದ್ದನ್ನು ಎಲ್ಲ ಒಂದು ನಿಯಮಗಳನ್ನು ನಾವು ನೋಡ್ತೀವಿ. ಅದಕ್ಕೆ ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ಅವರನ್ನು ಮಾತಾಡಿಸ್ಬೇಕು, ಪ್ರೀತಿಯಿಂದ ಅವರನ್ನು ನಾವು ಕಂಡುಕೊಂಡಾಗ ಅದನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಗೌತಮ ಬುದ್ಧವರು ಇಲ್ಲಿ ಹೇಳೋದನ್ನು ನೋಡ್ತೇವೆ. ಆದ್ಮೇಲೆ ಮುಂದುವರೆದು ಕರ್ಣ ಹೇಳ್ತಾನೆ, ನಾವು ಏನನ್ನು ಕಳೆದುಕೊಂಡಿರುತ್ತೇವೆಯೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಪಡೆಯುತ್ತೇವೆ ಅಂತೇಳಿ. ಇವತ್ತು ನಾವೇನೋ ಒಂದೇನೋ ಸಣ್ಣದನ್ನು ಕಳ್ಕೊಂಡಿರ್ಬೋದು, ಚಿಂತಿಸಬೇಡ್ರಿ, ಏನಾಗಿಲ್ಲ. ಆದರೆ ಮುಂದೊಂದು ದಿನ ಅವು ಅದಕ್ಕಿಂತ ಹೆಚ್ಚಿಂದ ನಾವು ಪಡಿತೀವಿ ಅಂಥೇಳಿ. ಇವತ್ತು ಅವಮಾನ ಆಗಿರ್ಬೋದು, ಅಪಹಾಸ್ಯ ಮಾಡಿರ್ಬೋದು, ಆದರೆ ಅದೇ ಸ್ಥಳದಲ್ಲಿ ಅದೇ ಜನರಿಂದ ನಮಗೆ ಸನ್ಮಾನ ಮಾಡುವುದನ್ನು ಕೂಡ ನೀವೇ ನೋಡ್ತೀರಿ ಅಂಥೇಳಿ. ಅದಕ್ಕೆ ಹೇಳ್ತಾರೆ, ನಾವು ಇಲ್ಲಿ ಯಾರನ್ನೂ ಕೂಡ ದ್ವೇಷ ಮಾಡಬಾರ್ದು. ಕೃಷ್ಣ ಹೇಳಿದ್ದು ಏನಂತ, ಇಲ್ಲಿ ಯಾರನ್ನೂ ನೋಯಿಸಬಾರ್ದು. ಬುದ್ಧ ಹೇಳ್ತಾನೆ, ಆ ಒಂದೇದು ನಾವು ಯಾರನ್ನೂ ನೋಯಿಸಬಾರ್ದು ಕೃಷ್ಣ ಹೇಳಿದ್ದು. ಗೌತಮ ಬುದ್ಧವರು ಹೇಳಿದ್ದು ಯಾರನ್ನೂ ದ್ವೇಷ ಮಾಡಬಾರ್ದು. ನೋಯಿಸಲಿ, ಅವ್ರನ್ನ ದ್ವೇಷ ಮಾಡಕ್ಕೆ ಹೋಗ್ಬೇಡ್ರಿ, ಪ್ರೀತಿಸ್ರಿ ಅಂಥೇಳಿ. ಕೊನೆಗೆ ಕರ್ಣ ಹೇಳ್ತಾನೆ, ಅವರಿಂದ ನೀವು ನೋವು ಪಡೆದಿರಬಹುದು, ಅವಮಾನ ಪಡೆದಿರ್ಬೋದು, ಅಥವಾ ಅಪಹಾಸ್ಯಕ್ಕೀಡಾಗಿರ್ಬೋದು, ಸಹಿಸು. ಒಂದೊಂದು ದಿನ ನೀ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀರಿ, ನೀವು ಮುಂದೊಂದು ದಿನ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀವಿ ಅಂತ ಹೇಳಿ ಇಲ್ಲಿ ಕರ್ಣ ಹೇಳೋದನ್ನು ನೋಡ್ತೀವಿ. ಇದನ್ನು ಪಾಲಿಸಿದಾಗ ಮಾತ್ರ ನಾವು ಜಗತ್ತಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ, ಹೀಗೆ ಸಾಧನೆಗೆ ಪೂರಕವಾದ ಅನೇಕ ಕವಿತೆಗಳನ್ನು, ನಾಣ್ಣುಡಿಗಳನ್ನು ತಮ್ಮ ಮುಂದೆ ಹೊತ್ತು ತರುತ್ತೇನೆ. ಸದಾ ಆಶೀರ್ವದಿಸಿರಿ, ಪ್ರೋತ್ಸಾಹಿಸಿರಿ ಅಂಥೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಈ ಒಂದು ಕವಿತಾ ವಾಚನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.